Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮಾಧ್ಯಮದ ಮುಖಾಂತರ ಬಿಹಾರದ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಿಹಾರದ ಜನತೆ ಅಭಿವೃದ್ಧಿ ಎಲ್ಲೇ ಇದೆ ಅಂತ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಆ ಕಡೆ ವೋಟಿಂಗ್ ಅನ್ನು ಮಾಡಿ NDAಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. 120 ವರ್ಷಗಳ ಕಾಲ ಆಳ್ವಿಕೆ ಆಳಿದಂತ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಬಿಹಾರದಲ್ಲಿ ಸಿಂಗಲ್ ಡಿಜಿಟ್ ತಂದಿದೆ. ಇನ್ನೂ ಒಂದು ನಾನು ತಮ್ಮ ಮಾಧ್ಯಮ ಮುಖಾಂತರ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಬಿಹಾರದಲ್ಲಿ ಕಾಂಗ್ರೆಸ್ ಇಷ್ಟು ಹೀನವಾಗಿ ಸೋಲು ಅನುಭವಿಸಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಕಲಬುರಗಿಯ ಉಸ್ತುವಾರಿ ಮಿನಿಸ್ಟರ್ ಆದಂತಹ ಡೈನಾಮಿಕ್ ಲೀಡರ್, ಯಂಗ್ ಲೀಡರ್ ಪ್ರಿಯಾಂಕಾ ಖರ್ಗೆ ಅವರು ಅಂತ ಒಂದು ಮಾತನ್ನ ಕೂಡ ನಾನು ಹೇಳಕ್ ಇಷ್ಟಪಡ್ತೇನೆ. ಅದ್ರ ಜೊತೆಗೆ RSS ನ ಪವರ್ ಏನು ಅಂತ ಒಂದು ಮಾತನ್ನು ಕೂಡ ಬಿಹಾರದಲ್ಲಿ RSS ನವರ ತಿಳಿಸಿದ್ದಾರೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಏನು ಅಂತಂದ್ರೆ ತಮಗೂ ಕೂಡ ಗೊತ್ತಿದೆ, ಚಿತ್ತಾಪುರದಲ್ಲಿ ಆದಂತ ಘಟನೆಗೆ ಸಂಬಂಧಪಟ್ಟಂಗೆ ನಾನು ಎಲ್ಲಿ ತನಕ ಇತ್ತು ಅಂದ್ರೆ RSS ಅಂದ್ರೆ ಏನು ಅಂತಂದು ಯಾರು ಗೊತ್ತಿಲ್ಲಾರಂತವ್ರಿಗೆ RSS ಏನು ಅದ್ರದ ಕೆಲಸಗಳೇನು ಅದ್ರ ಯಾವ ತರ ಜಾಯಿನ್ ಆಗ್ಬೇಕಂತ ತಿಳಿಸಿಕೊಟ್ಟವ್ರೆ ಪ್ರಿಯಾಂಕಾ ಖರ್ಗೆ ಅವರು. ಹಿಂಗಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಯಾಕಂತಂದ್ರೆ ತಾವೇನಾದ್ರೂ RSS ವಿಷಯನ ಮಾತಾಡಿದ್ದಿಲ್ಲ ಅಂತಂದ್ರೆ ಬಿಹಾರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ನಮಗೆ ಗೆಲುವು ಆಗ್ತಾ ಇರಲಿಲ್ಲ. ಹಿಂಗಾಗಿ ಇದಕ್ಕೆ ಈಗ ನೋಡ್ತಿದ್ದೀರಿ ತಾವು, ಈಗ ಕರ್ನಾಟಕ ಈಗ ಕಾಂಗ್ರೆಸ್ ಅವರು ಇರೋದು ಅಂತಂದ್ರೆ ಬರೀ ಕೇವಲ 2-3 ರಾಜ್ಯಗಳಲ್ಲಿ ಮಾತ್ರ, ಒಂದು ಕೇರಳ ಆಗ್ಲಿ, ತಮಿಳುನಾಡು ಆಗ್ಲಿ, ಕರ್ನಾಟಕದಲ್ಲಾಗ್ಲಿ. ಆದ್ರೆ 2028ರಲ್ಲಿ ಕರ್ನಾಟಕದಲ್ಲಿನೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಸಿಂಗಲ್ ಡಿಜಿಟ್ಗೆ ತಂದೆ ತರ್ತೇವೆ ಅಂತ ಆಗ್ತದೆ ಅಂತ ಅನ್ನೋದ್ರಲ್ಲಿ ಏನು ಸಂಶಯನೇ ಇಲ್ಲ. ಅದರಲ್ಲಿ ವಿಶೇಷವಾಗಿ ಕಲಬುರಗಿಯಲ್ಲಿ 9 ಏನು ಶಾಸಕ ವಿಧಾನಸಭಾ ಕ್ಷೇತ್ರಗಳಿದಾವೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಸರಿಮಯ ಆಗೋದ್ರಲ್ಲಿ ಮಾತೇ ಇಲ್ಲ. ಅದು ಆಗ್ಲಿಕ್ಕೆ ನೇರವಾಗಿ ಕಾರಣ ಇಲ್ಲಿಯ ಉಸ್ತುವಾರಿ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ ಆಗ್ತಾರೆ ಅಂತ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿನು. ಯಾಕಂತಂದ್ರೆ RSS ಅಂತ ಅನ್ನೋದು ಒಂದು ಬೇರೆ ಇದ್ದಂಗೆ, ಅದು ಎಲ್ಲಿ ಯಾವ ತರ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ಈ ವಿಷಯವಾಗಿ ಯಾರು ಇನ್ನೂವರೆಗೂ ಮಾತಾಡಿರ್ಲಿಲ್ಲ, ಇವರೊಬ್ಬರೇ ಮಾತಾಡಿದ್ದಾರೆ. ಅದು ಅವ್ರ ಮೇಲೆ 100% ಎಫೆಕ್ಟ್ ಆಗಿದೆ. ಪಾರ್ಟಿಯಲ್ಲಿ ಅವ್ರ ಪಾರ್ಟಿದವರು ಕೂಡ ಈಗಾಗಲೇ 1-1.5 ಗಂಟೆ ಟೈಮ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ನನಗೆ ಈ ವಿಜೃಂಭಣೆ, ಈ ಖುಷಿ ತಾಳಕ್ ಆಗ್ಲಾರ್ದೆ ನಾವ್ ಒಬ್ರಿರ್ಲಿ ಇಬ್ರಿರ್ಲಿಯಪ್ಪ ನಾನ್ ಮಾತ್ರ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡು ನಾ ಮಾತ್ರ ಫಸ್ಟ್ ಬಂದ್ ಮಾಡಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.